ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಹೆಸರು 2002ರ ಮತದಾರರ ಪಟ್ಟಿಯಲ್ಲಿ ಇರುವುದಿಲ್ಲ ಮತ್ತೆ ನಿಮ್ಮ ಪೋಷಕರಾಗಲಿ ಮತ್ತು ಸಂಬಂಧಿಕರ ವಿವರಗಳು ಕೂಡ 2002ರ ಪಟ್ಟಿಯಲ್ಲಿ ಮತದಾನ ಪಟ್ಟಿಯಲ್ಲಿ ಇರುವುದಿಲ್ಲ ಅಂತವರು ಯಾವ ರೀತಿ ಈ ಒಂದು ಎನ್ಯೂಮರೇಷನ್ ಫಾರ್ಮ್ ಅನ್ನ ಫಿಲ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾನೆ. ನೀವೇನ್ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಲ್ಲ ಎನ್ಯೂಮರೇಷನ್ ಫಾರ್ಮ್, ಇದು ಒಂದು ಸ್ಯಾಂಪಲ್ ಎನ್ಯೂಮರೇಷನ್ ಫಾರ್ಮ್. ಇದು ಕರ್ನಾಟಕ ರಾಜ್ಯದಾಗಿರುತ್ತೆ. ಈ ಒಂದು ಎನ್ಯೂಮರೇಷನ್ ಫಾರ್ಮ್ ಅನ್ನ ನೀವು ಈಸಿಯಾಗಿ ತುಂಬಲಿ ಅಂತ ಹೇಳ್ಬಿಟ್ಟು ನಾನು 4 ಭಾಗ ಅಂದ್ರೆ 4 ಪಾರ್ಟ್ಗಳನ್ನಾಗಿ ವಿಂಗಡಿಸಿದ್ದೇನೆ. ಆ ಪಾರ್ಟ್ಗಳನ್ನು ನೋಡುವುದಾದ್ರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಮತ್ತು ಪಾರ್ಟ್ 4 ಅಂತ ನಾನು ವಿಂಗಡಣೆ ಮಾಡಿದ್ದೇನೆ. ಪಾರ್ಟ್ 1ಗೆ ಬರುವುದಾದ್ರೆ ಈ ಪಾರ್ಟ್ 1ನಲ್ಲಿ ಎಲ್ಲಾ ಮಾಹಿತಿಗಳು ಆಲ್ರೆಡಿ ಪ್ರೀಫಿಲ್ ಆಗಿರುತ್ತೆ. ಅಂದ್ರೆ ಚುನಾವಣಾ ಆಯೋಗ ನಿಮ್ಮ ಕರೆಂಟ್ ವೋಟರ್ ಐಡಿ ಏನ್ ಡೀಟೇಲ್ಸ್ ಇರುತ್ತಲ್ಲ ಆ ಎಲ್ಲಾ ಮಾಹಿತಿಯನ್ನ ಇಲ್ಲಿ ಪಾರ್ಟ್ 1ನಲ್ಲಿ ಕೊಟ್ಟಿರತ್ತೆ. ಆದ್ರೆ ಒಂದು ವಿಷಯವನ್ನ ನೀವೇನ್ ಗಮನಿಸಬೇಕು ಅಂದ್ರೆ ನಿಮ್ ಫೋಟೋ ಹಳೆಯದಾಗಿದ್ರೆ, ನೀವೇನಾದ್ರೂ ನಿಮ್ ಫೋಟೋವನ್ನ ಚೇಂಜ್ ಮಾಡಬೇಕು ಅಂತ ಅನಿಸಿದ್ರೆ ಆವಾಗ ನಿಮ್ಮ ಇತ್ತೀಚಿನ ಭಾವಚಿತ್ರವನ್ನ ನೀವು ಅಂಟಿಸಬೇಕಾಗುತ್ತದೆ. ಅಂದ್ರೆ ನೀವು ನಿಮ್ಮ ಲೇಟೆಸ್ಟ್ ಫೋಟೋವನ್ನ ಕೊಡಬೇಕಾಗತ್ತೆ. ಅಷ್ಟೇ, ಈ ಒಂದು ಪಾರ್ಟ್ 1ನಲ್ಲಿ ಇರತಕ್ಕಂಥದ್ದು. ಐ ಥಿಂಕ್ ಪಾರ್ಟ್ 1 ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್. ಮತ್ತೆ ಪಾರ್ಟ್ 2, ಪಾರ್ಟ್ 3ಗೆ ಬರುವುದಾದರೆ ಯಾವಾಗ ನಿಮ್ಮ ಹೆಸರು, ನಿಮ್ಮಮ್ಮ ಹೆಸರು, ನಿಮ್ಮ ಪೋಷಕರದಾಗಲಿ ಅಥವಾ ಸಂಬಂಧಿಕರದಾಗಲಿ ಹೆಸರು 2002ರ ಮತದಾರರ ಪಟ್ಟಿಯಲ್ಲಿ ಇಲ್ಲವೋ ಆವಾಗ ಪಾರ್ಟ್ 2 ಮತ್ತು ಪಾರ್ಟ್ 3ನಲ್ಲಿ ನೀವು ಏನು ಮಾಹಿತಿ ಕೊಡಬೇಕಾಗಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆ ಮಾಹಿತಿ ನಿಮ್ಮ ಹತ್ರ ಇರೋದಿಲ್ಲ. ಹಾಗಾಗಿ ಪಾರ್ಟ್ 2 ಮತ್ತು ಪಾರ್ಟ್ 3ಯನ್ನ ನೀವು ಬ್ಲ್ಯಾಂಕ್ ಬಿಡಿ. ಹಾಗಾದ್ರೆ ನಾವು ಯಾವ ಮಾಹಿತಿಯನ್ನ ತುಂಬಬೇಕು ಅಂತ ಕ್ವೆಶ್ಚನ್ ನಿಮಗೆ ಬರುತ್ತಲ್ವಾ? ಇವಾಗ ನೀವು ನಾನೇನಿಲ್ಲಿ ಪಾರ್ಟ್ 4 ಅಂತ ಮೆನ್ಷನ್ ಮಾಡಿದ್ದೀನಿ, ಆ ಪಾರ್ಟ್ 4ರಲ್ಲಿ ನೀವು ನಿಮ್ಮ ಮಾಹಿತಿಯನ್ನ ಕೊಡಬೇಕಾಗತ್ತೆ. ಹಾಗಾದ್ರೆ ಆ ಪಾರ್ಟ್ 4ನ ಯಾವ ರೀತಿ ಭರ್ತಿ ಮಾಡಬೇಕು ಅಂತ ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಡೇಟ್ ಆಫ್ ಬರ್ತ್ ಅಂದ್ರೆ ಜನ್ಮ ದಿನಾಂಕ. ನಿಮ್ಮ ಜನ್ಮ ದಿನಾಂಕವನ್ನ ನೀವು ಡೇಟ್, ಮಂತ್, ಇಯರ್ ವೈಸ್ ಫಿಲ್ ಮಾಡಬೇಕು. ನಾನು ಎಕ್ಸಾಂಪಲ್ಗೋಸ್ಕರ ಇಲ್ಲಿ 0106-1980 ಅಂತ ಫಿಲ್ ಮಾಡಿ ತೋರಿಸಿದ್ದೇನೆ. ನೆಕ್ಸ್ಟ್ ಬಂದು ಆಧಾರ್ ಸಂಖ್ಯೆ. ಇದು ಬಂದು ಆಪ್ಷನಲ್ ಆಗಿರುತ್ತೆ. ನಿಮಗೆ ಇಷ್ಟವಾಗಿದ್ದರೆ ನೀವು ನಿಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿಸಬಹುದು, ಇಲ್ಲದಿದ್ದರೆ ಬಿಡಬಹುದು. ನೆಕ್ಸ್ಟ್ ಈಸ್ ಮೊಬೈಲ್ ಸಂಖ್ಯೆ. ನಿಮ್ಮ ಮೊಬೈಲ್ ನಂಬರನ್ನು ನೀವು ಇಲ್ಲಿ ನಮೂದಿಸಬೇಕಾಗುತ್ತದೆ. ಯು ಹ್ಯಾವ್ ಟು ಎಂಟರ್ ಯುವರ್ ಮೊಬೈಲ್ ನಂಬರ್ ಹಿಯರ್. ತದನಂತರ ನೀವು ತಂದೆ ಅಥವಾ ಪೋಷಕರ ಹೆಸರನ್ನ ಇಲ್ಲಿ ತಿಳಿಸಬೇಕಾಗುತ್ತೆ. ನಾನು ಎಕ್ಸಾಂಪಲ್ಗೋಸ್ಕರ ಸಂಗಮೇಶ್ ಪಾಟೀಲ್ ಅಂತ ಹೆಸರನ್ನ ಇಲ್ಲಿ ತೋರಿಸ್ತಾ ಇದ್ದೇನೆ. ನಂತರ ನೀವು ನಿಮ್ಮ ತಂದೆ ಅಥವಾ ಪೋಷಕರ ಮತದಾರರ ಭಾವಚಿತ್ರ, ಗುರುತಿನ ಚೀಟಿ ಅಂದ್ರೆ ಅವರ ವೋಟರ್ ಐಡಿ ಎಪಿಕ್ ನಂಬರ್ ಏನಿರುತ್ತೆ ಅದನ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಆ ಡೀಟೇಲ್ಸ್ ನಿಮ್ಮತ್ರ ಅವೈಲಬಲ್ ಇದ್ರೆ. ನೆಕ್ಸ್ಟ್ ಬಂದು ತಾಯಿಯ ಹೆಸರು. ನಾನು ಇಲ್ಲಿ ರತ್ನಾ ಪಾಟೀಲ್ ಅಂತ ತಾಯಿಯ ಹೆಸರನ್ನ ಒಂದು ಎಕ್ಸಾಂಪಲ್ಗೋಸ್ಕರ ತೋರಿಸ್ತಾ ಇದ್ದೀನಿ. ಅದೇ ರೀತಿ ಅವರ ಎಪಿಕ್ ಐಡಿ ಅಂದ್ರೆ ವೋಟರ್ ಐಡಿ ನಂಬರ್ ಅನ್ನ ಕೂಡ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ತದನಂತರ ಸ್ಪೌಸ್ ನೇಮ್, ಈದರ್ ಯೋರ್ ವೈಫ್ ಆರ್ ಹಸ್ಬೆಂಡ್. ನೀವು ಯಾರು ಭರ್ತಿ ಮಾಡ್ತೀರೋ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಆ ರೀತಿಯಾಗಿ ನಿಮ್ಮ ಸ್ಪೌಸ್ ನೇಮ್ ಅನ್ನ ಇಲ್ಲಿ ಪ್ರೊವೈಡ್ ಮಾಡಬೇಕಾಗುತ್ತದೆ. ಮತ್ತೆ ಅವರ ಒಂದು ಎಪಿಕ್ ಐಡಿ ನಂಬರ್, ವೋಟರ್ ಐಡಿ ನಂಬರ್ ಇದ್ರೆ ಅದನ್ನು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಒಂದ್ಸರ್ತಿ ನೀವು ಈ ಡಾಕ್ಯುಮೆಂಟ್ ಸಿಗ್ನೇಚರ್ ಆದ್ಮೇಲೆ, ಮಾಹಿತಿ ತುಂಬಿ ಸಿಗ್ನೇಚರ್ ಆದ್ಮೇಲೆ ಈ 2 ಫಾರ್ಮ್ಗಳನ್ನ ನೀವು ನಿಮ್ಮ ಮನೆಗೆ ಬರುವ BLO ಕಡೆ ಅವರಿಗೆ ಕೊಡಬೇಕು. ಅವಾಗ ಅವರೇನ್ ಮಾಡ್ತಾರೆ ಅಂದ್ರೆ ಅವರು ಈ ಮಾಹಿತಿಯನ್ನ ನೋಡಿ ಅವರ ಒಂದು ಸಹಿಯನ್ನ ಈ 2 ಫಾರ್ಮ್ಗಳ ಮೇಲೆ ಹಾಕ್ತಾರೆ. ದೇ ವಿಲ್ ಪ್ರೊವೈಡ್ ದೇರ್ ಸಿಗ್ನೇಚರ್ ಆನ್ ಬೋತ್ ದ ಡಾಕ್ಯುಮೆಂಟ್ಸ್. ಒಂದು ಡಾಕ್ಯುಮೆಂಟ್ ಅವರು ಅವರತ್ರ ಇಟ್ಕೊಂತಾರೆ, ಇನ್ನೊಂದು ಡಾಕ್ಯುಮೆಂಟ್ ಅನ್ನ, ಇನ್ನೊಂದು ಎನ್ಯೂಮರೇಷನ್ ಫಾರ್ಮ್ ಅನ್ನ ನಿಮ್ಗೆ ಕೊಡ್ತಾರೆ. ನಿಮ್ಗೆ ಕೊಟ್ಟಿರತಕ್ಕಂಥ ಎನ್ಯೂಮರೇಷನ್ ಫಾರ್ಮ್ ಅನ್ನ ನೀವು ಸರಿಯಾಗಿ ಇಟ್ಕೊಳ್ಳಿ, ಅಂದ್ರೆ ಇದು ನಿಮ್ಗೆ ಮುಂದೆ ರೆಫರೆನ್ಸ್ಗೆ ಬೇಕಾಗತ್ತೆ. ಹಾಗಾದ್ರೆ ಇಷ್ಟು ಫಾರ್ಮ್ ಫಿಲ್ ಮಾಡಿಬಿಟ್ರೆ ನಮ್ ಕೆಲಸ ಮುಗೀತಾ? ಇಲ್ಲ. ಯಾಕಂದ್ರೆ ನಿಮ್ಮ ಹೆಸರು, ನಿಮ್ಮ ಪೋಷಕರು, ನಿಮ್ಮ ಸಂಬಂಧಿಕರ ಹೆಸರು 2002ರ ಮತದಾರರ ಪಟ್ಟಿಯಲ್ಲಿ ಇಲ್ಲದಿರುವುದರಿಂದ ನೀವು ನೆಕ್ಸ್ಟ್ ಏನ್ ಮಾಡಬೇಕಾಗತ್ತೆ ಅಂದ್ರೆ, ಒಂದ್ಸರ್ತಿ ಈ ಚುನಾವಣಾ ಆಯೋಗ ಡ್ರಾಫ್ಟ್ ರೆಡಿ ಮಾಡಿದ ನಂತರ ದೇ ವಿಲ್ ಆಸ್ಕ್ ಯು ಸಮ್ ಆಫ್ ದ ಡಾಕ್ಯುಮೆಂಟ್ಸ್. ಅದು ಯಾವ ಡಾಕ್ಯುಮೆಂಟ್ಸ್ ಅಂತಕ್ಕಂಥದ್ದನ್ನ ಚುನಾವಣಾ ಆಯೋಗ ಈಗ ಆಲ್ರೆಡಿ ತಿಳಿಸಿದೆ.
ಆ 11 ಡಾಕ್ಯುಮೆಂಟ್ಸ್ಗಳನ್ನ ಬಗ್ಗೆ ವಿವರಣ ನಾನ್ ನಿಮ್ಗೆ ಇವಾಗ ಕೊಡ್ತೇನೆ. ನಾವು ಅಕ್ಸೆಪ್ಟಬಲ್ ಡಾಕ್ಯುಮೆಂಟ್ಸ್ ಯಾವುದಂತ ನೋಡೋದಾದ್ರೆ, ಇಲೆಕ್ಷನ್ ಕಮಿಷನ್ ಹ್ಯಾಸ್ ಲಿಸ್ಟೆಡ್ ಸೆವೆರಲ್ ಡಾಕ್ಯುಮೆಂಟ್ಸ್. ಚುನಾವಣಾ ಆಯೋಗ ಏನ್ ಮಾಡಿದೆ ಅಂದ್ರೆ ಕೆಲವೊಂದು ಡಾಕ್ಯುಮೆಂಟ್ಗಳನ್ನ ಲಿಸ್ಟ್ ಮಾಡಿದೆ. ಸೊ ಅವು ಯಾವ್ಯಾವ ಡಾಕ್ಯುಮೆಂಟ್ ಅಂತ ನೋಡೋದಾದ್ರೆ, ಗವರ್ಮೆಂಟ್ ಎಂಪ್ಲಾಯಿ ಆರ್ ಪೆನ್ಷನ್ ಐಡಿ ಕಾರ್ಡ್. ನಿಮ್ಮ ಗವರ್ಮೆಂಟ್ ಎಂಪ್ಲಾಯಿ ಕಾರ್ಡ್ ಇರಬಹುದು ಅಥವಾ ಪೆನ್ಷನ್ ಕಾರ್ಡ್ ಇರಬಹುದು, ಅದು ಅಕ್ಸೆಪ್ಟ್ ಆಗುತ್ತೆ. ಓಲ್ಡ್ ಗವರ್ಮೆಂಟ್ ಇಶ್ಯೂಡ್ ಡಾಕ್ಯುಮೆಂಟ್ಸ್ ಅಂದ್ರೆ ಎನಿ ಐಡೆಂಟಿಟಿ ಕಾರ್ಡ್ಸ್, ಸರ್ಟಿಫಿಕೇಟ್ಸ್ ಆರ್ ಅಫಿಷಿಯಲ್ ಡಾಕ್ಯುಮೆಂಟ್ ಇಶ್ಯೂಡ್ ಬೈ ದ ಗವರ್ಮೆಂಟ್ ಅಥಾರಿಟೀಸ್ ಲೈಕ್ ಬ್ಯಾಂಕ್. ನಿಮ್ದು ಬ್ಯಾಂಕ್ ಪಾಸ್ಬುಕ್ ಆಗಿರಬಹುದು, ಪೋಸ್ಟ್ ಆಫೀಸ್, LIC, ಥಿಂಗ್ಸ್ ಲೈಕ್ ದ್ಯಾಟ್. ಕಮಿಂಗ್ ಟು ನೆಕ್ಸ್ಟ್ ಅಂದ್ರೆ ಬರ್ತ್ ಸರ್ಟಿಫಿಕೇಟ್. ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಅ ಮುನಿಸಿಪಲ್ ಅಥಾರಿಟಿ, ಗ್ರಾಮ ಪಂಚಾಯತಿ, ಅದು ಅಕ್ಸೆಪ್ಟ್ ಆಗುತ್ತೆ. ಇಂಡಿಯನ್ ಪಾಸ್ಪೋರ್ಟ್. ಅ ವ್ಯಾಲಿಡ್ ಇಂಡಿಯನ್ ಪಾಸ್ಪೋರ್ಟ್ ಇಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಡಾಕ್ಯುಮೆಂಟ್ ಅಂತ ಹೇಳ್ತಾರೆ. ಆಮೇಲೆ ಎಜುಕೇಷನ್ ಸರ್ಟಿಫಿಕೇಟ್ ಅಂದ್ರೆ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಇದ್ರೆ ಅದು ಕೂಡ ಅಕ್ಸೆಪ್ಟ್ ಆಗುತ್ತೆ. ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್, ಫಾರೆಸ್ಟ್ ರೈಟ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್, NRC ಆರ್ ಫ್ಯಾಮಿಲಿ ರಿಜಿಸ್ಟರ್, ಮತ್ತೆ ಅದಲ್ಲದೆ ಲ್ಯಾಂಡ್ ಹೌಸ್ ಅಲಾಟ್ಮೆಂಟ್ ಸರ್ಟಿಫಿಕೇಟ್. ಏನಂದ್ರೆ ಗವರ್ಮೆಂಟ್ ಇಶ್ಯೂಡ್ ಲ್ಯಾಂಡ್ ಅಲಾಟ್ಮೆಂಟ್ ಆರ್ ಹೌಸಿಂಗ್ ಡಾಕ್ಯುಮೆಂಟ್ಸ್ ಮೇ ಬಿ ಅಕ್ಸೆಪ್ಟೆಡ್ ಆಸ್ ಅ ರೆಸಿಡೆನ್ಸ್ ಪ್ರೂಫ್. ಅದಲ್ಲದೆ ಇಲೆಕ್ಟೋರಲ್ ರೋಲ್ ಎಕ್ಸ್ಟ್ರಾಕ್ಟ್ ಅಂದ್ರೆ an extract from previously verified electoral roll may be accepted. ಇನ್ನೊಂದು ಏನ್ ವಿಶೇಷತೆನ ನಾವು ಗಮನಿಸಬೇಕಂದ್ರೆ, ಈ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ದ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಮೇ ಬಿ ಡಿಫರ್ ಬೇಸ್ಡ್ ಆನ್, ಅಂದ್ರೆ ಯಾವ ರೀತಿ ಡಾಕ್ಯುಮೆಂಟ್ ಬೇಕಾಗತ್ತೆ ಅನ್ನೋದು ಕೂಡ ಒಂದು ಮಾಹಿತಿ ಇದೆ. ಆ ಮಾಹಿತಿಯನ್ನ ತಿಳಿದುಕೊಳ್ಳೋದಾದ್ರೆ, ಬಾರ್ನ್ ಬಿಫೋರ್ ಜುಲೈ 1, 1987, ಅಂದ್ರೆ ಯಾರು 1987 ಮುಂಚೆ ಹುಟ್ಟಿರ್ತಾರೆ ಅಂತವರಿಗೆ ಯೂಶಲಿ ಓನ್ಲಿ ದ ಅಪ್ಲಿಕೆಂಟ್ಸ್ ಓನ್ ಡಾಕ್ಯುಮೆಂಟ್ ಇಸ್ ರಿಕ್ವೈರ್ಡ್. ಅಂದ್ರೆ ಯಾರು 1980 ಮುಂಚೆ ಜನನವಾಗಿರ್ತಾರೆ ಅಂತವರಿಗೆ ಓನ್ಲಿ ಅಪ್ಲಿಕೆಂಟ್ ಅವರ ಒಂದು ಡಾಕ್ಯುಮೆಂಟ್ ಕೊಟ್ರೆ ಸಾಕು, ಅದು ಅಕ್ಸೆಪ್ಟ್ ಆಗುತ್ತೆ. ಹೂ ಆರ್ ಬಾರ್ನ್ ಬಿಟ್ವೀನ್ ಜುಲೈ 1, 1987 ಟು ಡಿಸೆಂಬರ್ 2, 2004 ಅಂತ ಅಪ್ಲಿಕೆಂಟ್ಸ್ ಏನಂದ್ರೆ ಮೇ ಬಿ ನೀಡ್ ಟು ಪ್ರೊವೈಡ್ ದೇರ್ ಓನ್ ಡಾಕ್ಯುಮೆಂಟ್ ಅಲಾಂಗ್ ವಿತ್ ದ ಒನ್ ಪೇರೆಂಟ್ ಡಾಕ್ಯುಮೆಂಟ್ ಅನ್ನ 19 ಜುಲೈ 1, 1987 ಮತ್ತು ಡಿಸೆಂಬರ್ 2, 2004 ಮಧ್ಯೆ ಹುಟ್ಟಿರ್ತಕ್ಕಂಥವರಿಗೆ ಇದು ಅಪ್ಲಿಕೇಬಲ್ ಆಗತ್ತೆ. ಇನ್ನೂ ಒಂದೇನು ಮಾಹಿತಿ ಇದೆ ಅಂದ್ರೆ, ಬಾರ್ನ್ ಆಫ್ಟರ್ ಡಿಸೆಂಬರ್ 2, 2004 ಅಂತವರು ಏನ್ ಮಾಡಬೇಕಾಗತ್ತೆ ಅಂದ್ರೆ, ಡಾಕ್ಯುಮೆಂಟ್ಸ್ ರಿಲೇಟೆಡ್ ಟು ಬೋತ್ ಪೇರೆಂಟ್ಸ್ ಮೇ ಆಲ್ಸೋ ಬಿ ರಿಕ್ವೈರ್ಡ್ ಡ್ಯೂರಿಂಗ್. ಮೊದಲನೇದಾಗಿ ನಾವೆಲ್ಲರೂ ನಮ್ದೇ ಡಾಕ್ಯುಮೆಂಟ್ ಕೊಡ್ಲೇಬೇಕಾಗತ್ತೆ. ಅದರ ಜೊತೆಗೆ ಪೇರೆಂಟ್ಸ್, ಒನ್ ಪೇರೆಂಟ್ ಡಾಕ್ಯುಮೆಂಟ್ ಆರ್ 2 ಪೇರೆಂಟ್ಸ್, ಬೋತ್ ಪೇರೆಂಟ್ಸ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಅನ್ನೋದಕ್ಕೆ ಇದೊಂದು ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತೇನೆ. ಈ ವಿಡಿಯೋದಲ್ಲಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊಂತೀನಿ. ನಿಮ್ಗೇನಾದ್ರೂ ಇಷ್ಟ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಅದಲ್ಲದೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.